ಬೆಂಬಲ ಇದೆಯಾ? ಸ್ವಲ್ಪ ಇಲ್ಲ. ಮತ್ತು 25ನೇ ತಾರೀಕು ಏನು ಬಂದ್ ಮಾಡ್ತೀವಿ ಅಂದರೆ ಬೇಕರಿ ಕಾಂಡಿಮೆಂಟ್ಸ್ಗಳ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡ್ತೀವಿ ಅಂತ ತಮ್ಮ ನಿರ್ಧಾರ ಏನು? ಖಂಡಿತವಾಗ್ಲೂ ಇವತ್ತೇನು ನಮ್ಮ ರವೀಂದ್ರ ಬೈಂದೂರು ಅವರು ಕಾಂಡಿಮೆಂಟ್ಸು ಮತ್ತು ಬೇಕರಿ ಮತ್ತು ಸಣ್ಣ ಪುಟ್ಟ ಅಂಗಡಿಗಳ ಪರವಾಗಿ ಏನು ಧ್ವನಿ ಎತ್ತಿದ್ದರು, ಈಗಾಗಲೇ ಧ್ವನಿ ಎತ್ತಿದ್ದು ಅಲ್ಲಾಗುವಂತಹ ದೌರ್ಜನ್ಯ ಮತ್ತು ದಬ್ಬಾಳಿಕೆ ವಿರುದ್ಧ ಅವರು ಧ್ವನಿ ಎತ್ತಿದ್ದರು. ಆ ಧ್ವನಿ ಎತ್ತಿ ಒಂದು ಸಭೆಯನ್ನು ಮಾಡಿ, ದೊಡ್ಡ ಮಟ್ಟದ ಒಂದು ಸಭೆಯನ್ನು ಮಾಡಿ ಎಲ್ಲರನ್ನೂ ಜಾಗೃತಿಗೊಳಿಸುವಂತಹ ಸಂದರ್ಭದಲ್ಲಿ ಅದಾದ ಕೆಲವು ವಾರಗಳ ನಂತರ ಈ ಒಂದು ವಾಣಿಜ್ಯ ಮಂಡಳಿಯಿಂದ ನೋಟಿಸ್ಗಳು ಬಂದಿದೆ. ಯಾಕಂದರೆ ಪ್ರತಿಯೊಬ್ಬ ಪ್ರಜೆಯೂ ಸಹ ನಾವು ತೆರಿಗೆಯನ್ನು ಕಟ್ಟಬೇಕು, ಕಾನೂನುಬದ್ಧವಾಗಿ ತೆರಿಗೆಯನ್ನು ಕಟ್ಟಬೇಕು. ಅದು ನ್ಯಾಯಬದ್ಧವಾಗಿದ್ದರೆ ಮಾತ್ರ ತೆರಿಗೆಯನ್ನು ಕಟ್ಟಬೇಕು. ಇವತ್ತು ಲಕ್ಷಗಳು, ಒಂದು ಅಂಗಡಿ 5 ಲಕ್ಷ ಬೆಲೆ ಬಾಳಲ್ಲ, ಇವತ್ತು 36 ಲಕ್ಷ, 28 ಲಕ್ಷ, 50 ಲಕ್ಷ ಈ ಥರ ತೆರಿಗೆಯನ್ನು ಕಟ್ಟಬೇಕು ಎಂಬಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಬಂದರೆ, ಇವತ್ತು ಒಬ್ಬ ರವಿ ಶೆಟ್ಟಿ ಅವ್ರ ಪರವಾಗಿ ನಿಂತಿರೋದ್ರಿಂದ ಇವತ್ತು ಆ ನೋಟಿಸ್ಗೆ ಅವರು ಭಯ ಬೀಳ್ತಾ ಇದ್ದಾರೆ. ಯಾರೂ ಅವ್ರ ಪರ ಇರಲಿಲ್ಲ, ಅವರ ಪರ ಧ್ವನಿ ಎತ್ತರ ಇರಲಿಲ್ಲ ಅಂದಿದ್ರೆ ಇವತ್ತು ಕುಟುಂಬಗಳು ಇವತ್ತು ರಾತ್ರಿನೇ ಊರು ಬಿಟ್ಟು ಹೋಗಬೇಕಾಗಿತ್ತು, ಇಲ್ಲಾಂದರೆ ಸಾಯಬೇಕಾಗಿತ್ತು ಅಂತ ಪರಿಸ್ಥಿತಿ ಬರ್ತಾ ಇತ್ತು. ಯಾಕಂದರೆ ಇವತ್ತು ಒಬ್ಬ ಹೋರಾಟಗಾರರು ಇವತ್ತು ಅವ್ರ ಜೊತೆಲಿದ್ದಾರೆ, ಇಡೀ ಸಮುದಾಯ ನಮ್ಮ ಪರ ನಿಂತಿದೆ ಎಂಬಂತಹ ನಿಟ್ಟಿನಲ್ಲಿ ಅವರೆಲ್ಲ ಧೈರ್ಯ ಬಿಟ್ಟಿದ್ದಾರೆ. ನಾವು ಸಹ ಕರ್ನಾಟಕ ಸಂಘಟನೆ, ಕನ್ನಡ ಒಕ್ಕೂಟ, ಅನೇಕ ಕನ್ನಡ ಪರ ಸಂಘಟನೆಗಳ, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳ ಒಗ್ಗೂಡಿಕೆಯಲ್ಲಿ ನಾವು ಸಹ ಆ ಒಂದು ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಂಪೂರ್ಣ ಒಗ್ಗಟ್ಟಿಂದ ನಾವು ಬಂದ್ ಮಾಡ್ತಾ ಇದ್ದೀವಿ. ಸಂಪೂರ್ಣ ನಮ್ಮ ಒಗ್ಗಟ್ಟು ಆತ್ಮಸಾಕ್ಷಿಯಾಗಿ ನಾವೆಲ್ಲರೂ ಸೇರಿ ನಮಗೆ ಬಂದಿರೋ ಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕೆ ನಾವು ರವಿ ಅಣ್ಣಗೆ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟು ನಾವು ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದೀವಿ. ಹಾಲು ಸಿಗುವುದಿಲ್ಲ, ಬೇರೆ ಬ್ರೆಡ್ಡು, ಬೇಕ್ರಿ ಐಟಮ್ಸು ಯಾವುದೂ ಸಿಗುವುದಿಲ್ಲ. ಆ ದಿನ ಕಂಪ್ಲೀಟ್ 2 ದಿನ ನಾವು ಕಂಪ್ಲೀಟ್ ಬಂದ್ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ನಾವು ಹಿಂಜರಿಯುವ ಮಾತೇ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಸಾವಿರ ಕಾಂಡಿಮೆಂಟ್ಸು ಬೇಕರಿಗಳಿದೆ? 60,000 ರಿಂದ 65,000 ಕಾಂಡಿಮೆಂಟ್ಸು ಬೇಕರಿಗಳಿದೆ. BDMD ಎಲ್ಲ ಲೆಕ್ಕ ಹಾಕಿದರೆ 1 ಲಕ್ಷ ಚಿಲ್ಲರೆ ಮೇಲಿದೆ.